ಚಿಕ್ಕೋಡಿ ಕತ್ತಿ ಬ್ರದರ್ಸ್ ಭಿನ್ನಮತಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮುಲಾಮು ಹಚ್ಚಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳಾದ ಅಣ್ಣಾ ಸಾಹೇಬ ಜೊಲ್ಲೆ ಹಾಗೂ ಸುರೇಶ್ ಅಂಗಡಿ ಸಮ್ಮುಖದಲ್ಲಿ ರಮೇಶ್ ಕತ್ತಿ ಹಾಗೂ ಉಮೇಶ್ ಕತ್ತಿ ಬ್ರದರ್ಸ್ ಜೊತೆ ಮಾತುಕತೆ ನಡೆಸಿದರು. ಬಳಿಕ ಮಾತನಾಡಿದ ಯಡಿಯೂರಪ್ಪ, ಯಾವುದೇ ಭಿನ್ನಾಭಿಪ್ರಾಯವಿಲ್ಲ, ಬಿಜೆಪಿ ರಾಜ್ಯದಲ್ಲಿ 22 ಸೀಟ್ ಗೆಲ್ಲುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇದ ಟಿವಿ5 ಜೊತೆ ಮಾತನಾಡಿದ ರಮೇಶ್ ಕತ್ತಿ ಹಾಗೂ ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ, ನಾವು ಒಗ್ಗಟ್ಟಾಗಿದ್ದೇವೆ. ಟಿಕೆಟ್ ರೇಸ್ನಲ್ಲಿ ಇಬ್ಬರು ಇದ್ರು, ಪಕ್ಷ ತೆಗೆದುಕೊಂಡ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಬನ್ನಿ, ರಮೇಶ್ ಕತ್ತಿ ಹಾಗೂ ಅಣ್ಣಾ ಸಾಹೇಬ ಜೊಲ್ಲೆ ಜೊತೆ ನಮ್ಮ ಬೆಳಗಾವಿ ಪ್ರತಿನಿಧಿ ನಡೆಸಿರೋ ಚಿಟ್ ಚಾಟ್ ನೋಡೋಣ. ಚಿಕ್ಕೋಡಿ ಟಿಕೆಟ್ ಏನು ಬಿಜೆಪಿ ಟಿಕೆಟ್ ಅನೌನ್ಸ್ ಆದ ಬಳಿಕ ಚಿಕ್ಕೋಡಿಯಲ್ಲಿ ಏನು ಬಿಜೆಪಿಯಲ್ಲಿ ಒಂದು ಭಿನ್ನಮತ ಭುಗಿಲೇಳುತ್ತೆ. ರಮೇಶ್ ಕತ್ತಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಮಾತುಗಳು ಕೇಳಿ ಬಂದಿದ್ದು. ಆದರೆ ಇವತ್ತು BS ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದಂತಹ ಸಭೆಯ ಬಳಿಕ ಕಾಂಗ್ರೆಸ್ನ ಏನು ಕತ್ತಿ ಸೋದರು ಕಾಂಗ್ರೆಸ್ ಬರ್ತಾರೆ ಅನ್ನೋ ನಿರೀಕ್ಷೆಗಳು ಎಲ್ಲವೂ ಕೂಡ ಹುಸಿಯಾಗಿದೆ. ಹಾಗಾದ್ರೆ ಸ್ವತಃ ನಮ್ಮ ಜೊತೆ ರಮೇಶ್ ಕತ್ತಿ ಅವರು ಇದ್ದಾರೆ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅವ್ರನ್ನ ಕೇಳೋಣ. ಸರ್, ಯಡಿಯೂರಪ್ಪ ನೇತೃತ್ವದ ಸಭೆ ಸಂಧಾನ ಸಕ್ಸಸ್ ಆಯ್ತಾ? ಹೇಗೆ? ಮೊದಲನೇದ್ದು ಸಂಧಾನ ಅನ್ನುವಂಥ ಪ್ರಶ್ನೆ ಇಲ್ಲ ಅಂತ ತೆಗೆದು ಹಾಕ್ರಿ. ತಿರುಗಿ ಯಾಕೆ ಸಂಧಾನ ಮುಂಜಾನೆ ಎಲ್ಲಿ ಸಂಧಾನ ಎಲ್ಲಿ ಹೊಡೆದಾಟ ಮಾಡಿರೋ ಸಂಧಾನ. ನಾನು ಅಪೇಕ್ಷಿತ, ಅವರು ಅಪೇಕ್ಷಿತ, ಪ್ರಭಾಕರನ ಕೋರಿ ಅವರು ಅಪೇಕ್ಷಿತ, ಲಕ್ಷ್ಮಣ ಸವದಿ ಅವರು ಅಪೇಕ್ಷಿತ. ಆ 4 ಜನ ಅಪೇಕ್ಷಿತರು ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ. ಆ ಆಯ್ಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ನನಗೆ ಆಗಬೇಕಾಗಿತ್ತು ಅಂತ ಭಾವನೆ ಇರೋದು. ಅಂತ ಸಂಧಾನ ಮಾಡುವಂಥ ಪ್ರಶ್ನೆನಿಲ್ಲ. ಮತ್ತು ಯಡಿಯೂರಪ್ಪನವರು ಇವತ್ತು ಬಂದದ್ದು ಸಂಧಾನಕ್ಕೆ ಬಂದಿಲ್ಲ. 2ನೇ ಫೇಸ್ದಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದ 14 ಲೋಕಸಭಾ ಮತಕ್ಷೇತ್ರಗಳಿಗೆ ಚುನಾವಣೆ ಜರುಗ್ತಾ ಇದೆ. ಆ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಯಾವ್ಯಾವ ರೀತಿ ನೀವು ಸಂಘಟನೆ ಮಾಡಬೇಕು, ಯಾವ ರೀತಿ ಕಾರ್ಯಕ್ರಮ ಹಾಕ್ಕೊಳ್ಬೇಕು, ಯಾವ ಮೋದಿಯವ್ರನ್ನ ಎಂದು ಬರಕ್ಕೆ ಹೇಳಬೇಕು ಅಥವಾ ಮತ್ತೆ ಯಾರನ್ನ ನಾಯಕರನ್ನ ಕರೆಸಬೇಕು ಅನ್ನೋ ವಿಶೇಷವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡಿದ್ದಾರೆ. ಹೊರತಾಗಿ ಸಂಧಾನದ ಪ್ರಶ್ನೆನೇ ಬಂದಿಲ್ಲ. ಹಾಗಾದ್ರೆ ರಮೇಶ್ ಕತ್ತಿ ಅವರು ಕಾಂಗ್ರೆಸ್ ಹೋಗೋದೆಲ್ಲ ವದಂತಿ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಸಪೋರ್ಟ್ ಮಾಡ್ತಾರೆ ನೀವು ಇಲೆಕ್ಷನ್ನಲ್ಲಿ? 100ಕ್ಕೆ 101ರಷ್ಟು ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಆಯ್ಕೆ ಮಾಡಿ ತರಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪ್ರಯತ್ನವನ್ನು ಇಬ್ಬರು ಸಹೋದರ ಮಾಡ್ತೀವಿ. ಏನೋ ಒಂದು ಇಬ್ಬರು ಭಿನ್ನಮತ ಇದೆ. ಆ ಭಿನ್ನಮತ ಆ ಮಾತು ಕೇಳಿ ಬಂದಿತ್ತು. ಆ ಒಂದು ಹಿನ್ನೆಲೆ ಯಡಿಯೂರಪ್ಪರು ದಿಢೀರ ಬೆಳಗಾಗಿ ಬಂದ್ರು. ಸೊ ಏನಾಯ್ತು ಸಭೆಯಲ್ಲಿ? ಇಲ್ಲ, ಸಭೆಯಲ್ಲಿ ಏನು ಎಲ್ಲರೂ ಸಮನ್ವಯವಾಗಿ ಯಾವ ಪ್ರಕಾರ ಪ್ರಚಾರ ಮಾಡಬೇಕಂತ ಇದನ್ನೇ ಹೇಳಿದ್ರು ಹೊರತು ಏನೋ ಭಿನ್ನಪ್ರಾಯ ನೀವೇ ಹಾಕಿದಿರೋದು. ಭಿನ್ನಪ್ರಾಯ ನಮ್ಮೊಳಗೆ ಹೋಗೋದೂ ಇಲ್ಲ. ಮೊದಲನೇ ದಿವಸ ನಾನು ಟಿಕೆಟ್ ಡಿಕ್ಲೇರ್ ಆಗಿ ಭೇಟಿ ಆದ ನಂತರ ಅವರು ಇದನ್ನೇ ಹೇಳಿದ್ದಾರೆ. ಉಮೇಶ್ ಕತ್ತಿ ಅವರಾಗಲಿ ರಮೇಶ್ ಕತ್ತಿ ಅವರಾಗಲಿ, ಇವತ್ತು TP ಹಾಕ್ರಿ, ಯಾವ ದಿವಸ ನೀವು ನಾಮಿನೇಷನ್ ಫೈಲ್ ಮಾಡ್ತೀರಿ, ನಾವು ಬರ್ತೀವೋ ಆ ದಿವಸ. ಇದನ್ನೇ ಹೇಳಿದಾರೆ ಹೊರತು ಏನೂ ಆಗಿಲ್ಲ. ಇವತ್ತು ಮಾನ್ಯ ನಮ್ಮ ರಾಜ್ಯ ಅಧ್ಯಕ್ಷರು ಯಡಿಯೂರಪ್ಪನವ್ರು ಬಂದದ್ದು ಉದ್ದೇಶ ಅಂದ್ರೆ ಇವತ್ತು ರಮೇಶ್ ಕತ್ತಿ ಅವರು ಹೇಳಿದ ಪ್ರಕಾರ ಅವರ ಸಮನ್ವಯ ಸಮಿತಿ ಅಂದರೆ ಇಲ್ಲದ ಎಲ್ಲರನ್ನೂ ಸೇರಿ ಈ ಉತ್ತರ 2ನೇ ಫೇಸ್ನಲ್ಲಿ ಏನು ಕರ್ನಾಟಕದಲ್ಲಿ ನಮ್ಮ ಚುನಾವಣೆ ಆಡ್ತು, ಎಲ್ಲರಿಗೊಂದು ಮೆಸೇಜ್ ಕಳಿಸ್ಬೇಕು ಅಥವಾ ಇವ್ರನ್ನೊಂದು ಗಟ್ಟಿಯಾಗಿ ಪ್ರಚಾರಕ್ಕೆ ಹೇಳಬೇಕು ಅಂತ ತಿಳ್ಕೊಂಡು ಬಂದಿದ್ರು. ಆ ದೃಷ್ಟಿಯಲ್ಲಿ ಚುನಾವಣೆ ಒಂದು ಯಾವ ಪ್ರಕಾರ ಮಾಡಬೇಕು, ಏನು ಮಾಡಬೇಕು, ಮುಂದಿನ ಸ್ಟ್ರಾಟಜಿ ಏನಿರಬೇಕು ಅಥವಾ ನಮ್ಮ ಯಾವ ಮುಖಂಡರು ಎಲ್ಲೆಲ್ಲಿ ಪ್ರಚಾರ ಬೇಕು, ಈ ಬಗ್ಗೆ ಚರ್ಚೆ ಆಯ್ತು ಹೊರತು ಇನ್ನೇನು ಉದಕ್ಕೆ ಬೇರೆ ಏನಾಗಿಲ್ಲ. ಪ್ರಮುಖ ಇವಿಷ್ಟು ರಮೇಶ್ ಕತ್ತಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳುವಂಥ ಮಾತು. ಒಟ್ಟಾಗಿ ಚಿಕ್ಕೋಡಿ ಲೋಕಸಭೆಯಲ್ಲಿ ನಾವು ಕಣಕ್ಕಿಳಿತೇವೆ, ಜೊತೆಗೆ ಈ ಬಾರಿ ಚಿಕ್ಕೋಡಿ ಲೋಕಸಭೆಯಿಂದ ಗೆಲ್ಲುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ರಣತಂತ್ರವನ್ನು ರೂಪಿಸ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.